ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಹೋರಾಟ ಫಿಕ್ಸ್ ಅಂತಿದ್ದಾರೆ. ಟಿವಿ9ಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಅಡೆತಡೆಗೆ ನಾವು ಹೆದರಲ್ಲ, ಸಿಎಂ ನಮ್ಮ ಬೇಡಿಕೆಯನ್ನ ಈಡೇರಿಸುತ್ತಾರೆ ಎನ್ನುವಂತಹ ಭರವಸೆ ಇದೆ ಅಂತಿದ್ದಾರೆ. ಎಸ್ ಅನಂತ್ ಸುಬ್ರಾವ್ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ, ಕೇಳೋಣ ಬನ್ನಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳು ಈಡೇರುವಂಥ ವಿಶ್ವಾಸ ಇದೆಯಾ? ಯಾವಾಗಲೂ ನಾವು ವಿಶ್ವಾಸದಲ್ಲೇ ಬದುಕಿರ್ತೀವಿ. ನಿನ್ನೆ ಆಗದೆ ಇವತ್ತಾಗುತ್ತೆ, ಇವತ್ತಾಗದೆ ನಾಳೆ ಆಗುತ್ತೆ ಅಂತ. ಅದರಿಂದ ನಮ್ಮ ವಿಶ್ವಾಸ ಇದೆ. ಬಟ್ ಇಟ್ ಈಸ್ ಲೆಫ್ಟ್ ಟು ದಿ ಚೀಫ್ ಮಿನಿಸ್ಟರ್. ಯಾಕೆಂದರೆ ನಮ್ಮ ಬೇಡಿಕೆ ಅವ್ರದ್ದು ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಇಲ್ಲ. ಇದೆಲ್ಲ ಅವ್ರು 1800 ಕೋಟಿ ಗೌರ್ಮೆಂಟಿಂದ ಕೊಟ್ಟರಾಯಿತು. ಉಳಿದಿದ್ದೇನೇ ಇದ್ದರೂ KSRTCಗೂ ನಮಗೆ ಸಂಬಂಧಪಟ್ಟಿದ್ದು. ಅವರ ಆದಾಯದಲ್ಲಿ ನಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅಷ್ಟೇ. ಸಿಂಪಲ್ ಇಶ್ಯೂ. ಅದು ಅವರು ಮಿಸ್ಇಂಟರ್ಪ್ರಿಟ್ ಮಾಡಿ ಏನೇನೋ ಹೇಳ್ತಾ ಇದ್ದಾರೆ. 2023 4 ವರ್ಷ ಕಾಯ್ಬೇಕು ನೀವು, 38 ತಿಂಗಳು ಅರಿಯರ್ಸ್ ನಿಮಗೇನು ಬಾಕಿ ಇಲ್ಲ, ಡಿಫೆಕ್ಟಿವ್ ಸರ್ಕ್ಯುಲರ್ ಹಿಂದೆ ಸರ್ಕಾರ ಕೊಟ್ಟಿದ್ದು ಅಂತ. ಆ ಸರ್ಕ್ಯುಲರ್ ಏನು ಡಿಫೆಕ್ಟಿವ್ ಆಗಿಲ್ಲ, ಇವ್ರ ಇಂಟರ್ಪ್ರಿಟೇಷನ್ ಡಿಫೆಕ್ಟಿವ್ ಆಗಿದೆ. ಈ 17 ತಿಂಗಳು ನಮಗೇನು ಹೇಳಲಿಲ್ಲ, ಹೇಳಬೇಕಾಯ್ತು. ನಾವು ಹೋದಾಗ ನೀವು 24 ಕೊಡೋದಿಲ್ಲ ಅಂತ, ಅಥವಾ ಹಿಂದಿನ 38 ತಿಂಗಳು ನೀವು ಯು ಆರ್ ನಾಟ್ ಎಂಟೈಟಲ್ಡ್ ಅಂತ ಹೇಳಬೇಕಾಯಿತು. ಫಸ್ಟ್ ಟೈಮು 4th ಜುಲೈ ಸಿದ್ದರಾಮಯ್ಯನವ್ರು ಯೂನಿವರ್ಸಿಟಿ ರಿಸರ್ಚ್ ಮಾಡಿಬಿಟ್ರು, ಸಾರಿಗೆ ನೀವು ನೌಕರಿ ಏನು ಕೊಡಬೇಕಾದಿಲ್ಲ. ಹಾಗೆ 17 ತಿಂಗಳು ನಮ್ಮನ್ನು ಯಾಕೆ ಕಲಿಸಿದ್ರಿ? ಮತ್ತು ಡಿಸೆಂಬರ್ 31 ನಾವು ಸ್ಟ್ರೈಕ್ ಮಾಡಬೇಕು ಅಂತಿದ್ವಿ. ಕೇಳ್ಕೊಂಡ್ರೆ ಸ್ಟ್ರೈಕ್ ಕೈ ಬಿಡಿ ಅಂತ ಕರೆದು ಮಾತಾಡ್ತೀವಿ, ಸೆಟ್ಲ್ ಮಾಡ್ತೀವಿ ಅಂದ್ರಿ. ಇವಾಗ 4th ಜುಲೈ ಕೈ ಕೊಟ್ರಿ ನಮಗೆ. ಆದ್ದರಿಂದ ನಮ್ಮ ಬೇಡಿಕೆಗಳು ಈಡೇರಿಸುವಂಥ ಬೇಡಿಕೆಗಳು. ಸರ್ಕಾರಿ ನೌಕರನಾಗಿ ಮಾಡಿ ನಾವೇನು ಕೇಳಿಲ್ಲ. ವಿ ಆರ್ ನಾಟ್ ಆಸ್ಕ್ಡ್ ದಟ್. ಅಂದರೆ ಇವತ್ತು ನಿಮ್ಮ ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ ಅಂದರೆ ನಾಳೆ ಯಾವುದೇ ಒತ್ತಡ ಬಂದರೂ ನಿಮ್ಮ ಹೋರಾಟ ನಡೆಯುತ್ತೆ. ಹೋರಾಟ ನಿಲ್ಲೋದಿಲ್ಲ, ಅದ್ರಲ್ಲಿ ಯಾವ ಅನುಮಾನವೂ ಬೇಡ. ಒಂದಷ್ಟು ಬೇಡಿಕೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡಿ ಇನ್ನಷ್ಟು ಬೇಡಿಕೆಗಳನ್ನ ಮುಂದಿನ ದಿನಗಳಲ್ಲಿ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟರೆ. ನೋಡಿ ಸರ್, ಅದು ಮುಖ್ಯವಾಗಿರೋದು 38 ತಿಂಗಳು ಅರಿಯರ್ಸು. ಓಕೆ, ಒಂದು 24 ವೇತನ ಹೆಚ್ಚಳ, ಅದು ಎರಡರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಉಳಿದಿದ್ದ ಬಗ್ಗೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ಯಾರಿಗೆ ಎಷ್ಟು ಯೂನಿಫಾರ್ಮ್ ಬೇಕೋ, ಯಾವ ಅಂಗಡಿಯಿಂದ ತರಬೇಕು ಅಂತ ಮುಖ್ಯಮಂತ್ರಿ ಹತ್ರ ನಾವೇನು ಮಾತಾಡೋದಿಲ್ಲ. ಹಿಂದಿನ ಸರ್ಕಾರ ಏನು ಹೇಳಿತ್ತೋ ಅದನ್ನು ನೀವು ಜಾರಿ ಮಾಡ್ತಿರೋ ಇಲ್ವೋ ಅಷ್ಟೇ. ಮತ್ತು 24 ನೀವು ಬೇರೆ ಎಲಿಜಿಬಲ್, ನೀವು ಅಸೆಂಬ್ಲಿ ಜವಾಬ್ ಕೊಟ್ಟಿದ್ದೀರಾ, ಮಾತುಕತೆ ಪ್ರೋಗ್ರೆಸ್ಸಲ್ಲಿದೆ ಅಂತೆಲ್ಲ ಕೊಟ್ಟಿದ್ದೀರಾ. ಹೆದರಿಕೆಗೆ ಯಾರೂ ಬಗ್ಗೋದಿಲ್ಲ. ಅಂದರೆ ಹೋರಾಟ ನಡೆಯುತ್ತೆ. ಇವೆರಡು ಬೇಡಿಕೆಗಳು ಇತ್ಯರ್ಥ. ಡಿಪೆಂಡ್ಸ್ ಆನ್ ಮಿಸ್ಟರ್ ಸಿದ್ದರಾಮಯ್ಯ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.